ರೇಖಿ ದೀಕ್ಷೆಯಿಂದ ಮತ್ತು ಈ ಕಾರ್ಡ್ ಕಟ್ಟಿಂಗ್ ಅಂತ ನಾವೇನು ಹಿಂದಿನ ಎಪಿಸೋಡ್ಗಳಲ್ಲಿ ಬಿತ್ತರ ಮಾಡಿದ್ದೀವಿ, ಇವುಗಳ ಮುಖಾಂತರ ವ್ಯಾಪಾರ ವಹಿವಾಟನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬಹುದಾ ಮೇಡಮ್? ಈ ಒಂದು ನೆಗೆಟಿವ್ ವ್ಯಕ್ತಿಗಳ ಕನೆಕ್ಷನ್ಸ್ ಇಂದ ಏನಾಗುತ್ತೆ ಅಂದ್ರೆ ಅವರ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಅದೇ ಏರಿಯಾದಲ್ಲಿ ಅದೇ ಬಿಲ್ಡಿಂಗ್ ಪಕ್ಕನೇ ಇನ್ನೊಂದು ಅದೇ ಹೆಸರು ತೆಗೆದ್ರು ಕೂಡ ಅಲ್ಲಿಗೆ ಜನ ಹೋಗಲ್ಲ. ನಾವು ಮಾಡುವಂತಹ ಫಸ್ಟ್ ನಮಗೆ ಅರಿವಿಲ್ಲದೆ ನಾವು ಮಾಡುವಂತಹ ಜನರ ಸಹವಾಸ, ನೀವು ಯಾವ ವ್ಯಕ್ತಿ ಸಹವಾಸ ಮಾಡ್ತೀರೋ ನಿಮ್ಮ ಕಾರ್ಡ್ ಹಾಗೆ ಕ್ರಿಯೇಟ್ ಆಗುತ್ತೆ. ಫುಲ್ ಸಂಪೂರ್ಣವಾಗಿ ಯಾವಾಗ ಬ್ಲಾಕೇಜ್ ಆಯ್ತೋ ಆ ವ್ಯಕ್ತಿ ಅತಂತ್ರ ಸ್ಥಿತಿಗೆ ಬಿಡ್ತಾನೆ. ಹೆಂಗೆ ಅಂದ್ರೆ ಯಾವುದು ಕೂಡ ಸಿಗಲ್ಲ ಅವನಿಗೆ. ಮದುವೆಯಿಂದ ಹಿಡಿದು ಅವ್ನು ಅನ್ಕೊಂಡಂಗೆ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ, ಕೈ ಹಾಕಿದ್ರು ಲಾಸು. ಬಟ್ ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾರ್ಡ್ ಕಟಿಂಗ್ ಅವಶ್ಯಕತೆ ಇದೆ, ರೇಖೆ ಅವಶ್ಯಕತೆ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ಇಲ್ಲೊಂದು ಪುಸ್ತಕ ಇದೆ ನೋಡಿ, ರೇಖಿ ಜೀವ ಸಂಜೀವಿನಿ ಅಂತ ಹೇಳಿ. ಇದರಲ್ಲಿ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ರೇಖಿ ಸಾಧನೆಯಿಂದ ಆತ್ಮವಿಶ್ವಾಸ, ಧೈರ್ಯ ಬೆಳೆದು ಭವಿಷ್ಯತ್ತಿನ ಚಿಂತೆಯನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ. ಇದ್ರ ಜೊತೆಗೆ ನಮ್ಮ ವ್ಯಾಪಾರ ವಹಿವಾಟುಗಳಿರ್ಬೋದು ಅಥವಾ ನಮ್ಮ ದೇಹವನ್ನು ಬಾಧಿಸುವಂತಹ ಅನೇಕ ರೋಗಗಳಿರ್ಬೋದು, ಇವೆಲ್ಲವನ್ನು ನಾವು ಸರಿಯಾಗಿ ಇಟ್ಕೋಬೇಕು ಅಥವಾ ರೋಗವನ್ನು ದೂರ ಮಾಡಬೇಕು, ವ್ಯಾಪಾರ ವಹಿವಾಟವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂದರೂ ಕೂಡ ರೇಖಿ ದಿ ಬೆಸ್ಟ್ ಆಯ್ಕೆ ಅನ್ನುವಂಥ ಕೆಲವೊಂದು ವಿಚಾರವನ್ನು ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ರೇಖೆ ಬಗ್ಗೆ ಪ್ರತಿದಿನ ಒಂದೊಂದು ವಿಚಾರವನ್ನು ನಿಮ್ಮಿಂದ ಕುತೂಹಲ ಭರಿತನಾಗಿ ಕೇಳಿಸ್ಕೊತಾ ಇರ್ತೀನಿ, ತಿಳ್ಕೊತಾ ಇರ್ತೀನಿ. ಅನೇಕರು ಈ ಕಾರ್ಯಕ್ರಮ ಹೆಲ್ಪ್ಫುಲ್ ಆಗಿದೆ ಮೇಡಮ್, ಅದ್ರ ಬಗ್ಗೆ ಒಂದು ಸಂತೋಷ ಇದೆ. ಇಲ್ಲಿ ಕೆಲವೊಂದು ವಿಚಾರ ಅಂದರೆ ಕೇವಲ ಇದು ಒಂದೇ ಪುಸ್ತಕ ಅಲ್ಲ, ಪ್ರತಿ ಸಲ ನೀವು ಬಂದಾಗ ಒಂದೊಂದು ಪುಸ್ತಕಗಳನ್ನು ತಗೊಂಡು ಬರ್ತೀರಾ, ಅದರಲ್ಲಿ ಅನೇಕ ವಿಚಾರಗಳನ್ನು ನಾನು ಓದ್ಕೊತಾ ಇರ್ತೀನಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ಎಪಿಸೋಡನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ರೇಖಿ ದೀಕ್ಷೆಯಿಂದ ಮತ್ತು ಈ ಕಾರ್ಡ್ ಕಟ್ಟಿಂಗ್ ಅಂತ ನಾವೇನು ಹಿಂದಿನ ಎಪಿಸೋಡ್ಗಳಲ್ಲಿ ಬಿತ್ತರ ಮಾಡಿದ್ದೀವಿ, ಇವುಗಳ ಮುಖಾಂತರ ವ್ಯಾಪಾರ ವಹಿವಾಟನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬಹುದಾ ಮೇಡಮ್? ಪಡಿಸ್ಕೋಬೇಕು ಅಂತ ಹೇಳಿದ್ರೆ ಹೆಂಗೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಬೋದಾ ಅಂತ. ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ, ನನ್ನ ಎಲ್ಲ ಅತಿ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೂ ಒಂದು ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ರೇಖಿ ದೀಕ್ಷೆ ಪಡೆದು ಜೊತೆಗೆ ಕಾರ್ಡ್ ಕಟಿಂಗ್ನ ಮುಖಾಂತರ ನಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬಹುದಾ? ಅದರಲ್ಲೂ ಮೇಯ್ನಾಗಿ ಬಿಸ್ನೆಸ್ ಮ್ಯಾನ್, ವ್ಯಾಪಾರ ವಹಿವಾಟುಗಳನ್ನ ಮಾಡೋವಂಥವ್ರು. ಯಾಕೆಂದರೆ ಪ್ರತಿಯೊಂದು ವ್ಯಾಪಾರ ವಹಿವಾಟುಗಳನ್ನು ಮಾಡೋರಿಗೆ ಮುಖ್ಯವಾಗಿ ಕಾರ್ಡ್ ಕಟಿಂಗ್ಸ್ ಅವಶ್ಯಕತೆ ಇದೆ. ಯಾಕೆಂದರೆ ಅವರಿಗೆ ಸರ್ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು ಈ ಒಂದು ಒಡನಾಟ ಜಾಸ್ತಿ. ದಿನಕ್ಕೆ ನೂರಾರು ಕಸ್ಟಮರ್ ಬರ್ತಾ ಇರ್ತಾರೆ, ನೂರಾರು ಕಸ್ಟಮರ್ ಪಾಸಿಟಿವ್ ಆಗ್ಬೋದು, ಒಂದು ನೆಗೆಟಿವ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯ ಸುತ್ತಿಯನ್ನು ತನ್ನದೇ ಆದ ಅವರ ಇದೆ, ತನ್ನದೇ ಆದ ಶಕ್ತಿ ಇದೆ ಅಂತ ಅಂದಾಗ ಈ ಒಂದು ನೆಗೆಟಿವ್ ವ್ಯಕ್ತಿಗಳ ಕನೆಕ್ಷನ್ಸ್ ಇಂದ ಏನಾಗುತ್ತೆ ಅಂದ್ರೆ ಅವರ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸರ್ಟನ್ ಟೈಮ್ ನಿಮ್ಮಲ್ಲಿ ಒಂದು ಯಾವುದೋ ಒಂದು ಎಂಥವ್ರಿಗೆ ಒಂದು ಅದ್ಭುತವಾಗಿ ಒಂದು ವ್ಯಾಪಾರ ನೋಡಿ, ಇವಾಗ ನೀವೇ ಸಾವಿರಾರು ಇದಿರುತ್ತೆ, ಬಟ್ಟೆ ಅಂಗಡಿಗಳಿರುತ್ತೆ. ಎಲ್ಲ ಒಂದು ಬಟ್ಟೆ ಅಂಗಡಿ ಅದ್ಭುತವಾಗಿ ನಡೀತಾ ಇರುತ್ತೆ. ಅವ್ನು ನಾವೇನಂತೇಳಿ ಏನೋ ಅದೃಷ್ಟವಂತ ಏನಪ್ಪ, ಇಲ್ಲೆಲ್ಲ ಸುತ್ತಮುತ್ತ ನೂರಾರು ಅಂಗಡಿಗಳಿದ್ರು ಮಾತ್ರ ಅವನ ಅಂಗಡಿ ಮಾತ್ರ. ಉದಾಹರಣೆ ಬಂದು ನಮ್ಮ ಮೈಸೂರಿನಲ್ಲಿರುವಂಥ ಸುಮಂಗಲಿ ಸ್ಯಾರೀಸ್. ಸೊ ನೋಡಿ, ಆತನಿಗೆ ಅಷ್ಟರ ಮಟ್ಟಿಗೆ ವ್ಯಾಪಾರ ವಹಿವಾಟು ಎಲ್ಲ ನಡೀತಾ ಇರುತ್ತೆ. ಅದೇ ಏರಿಯಾದಲ್ಲಿ ಅದೇ ಬಿಲ್ಡಿಂಗ್ ಪಕ್ಕನೇ ಇನ್ನೊಂದು ಅದೇ ಹೆಸರು ತೆಗೆದ್ರು ಕೂಡ ಅಲ್ಲಿಗೆ ಜನ ಹೋಗಲ್ಲ. ಎಷ್ಟು ನೋಡಿ ಹೆಂಗೆ ಅಂದ್ರೆ ನಾನೇ ಅದನ್ನು ನೋಡಿದ್ದೀನಿ, ಜಸ್ಟ್ ಬಟ್ಟೆ ಇಟ್ಕೊಂಡು ನೊಣ ಹೊಡಿತಾ ಇರ್ತಾರೆ. ಯಾಕಂಗೆ ಅಂತ ಅಂದ್ರೆ, ಒಂದು ನಾವು ಮಾಡುವಂತಹ ಫಸ್ಟು ನಮಗೆ ಅರಿವಿಲ್ಲದೆ ನಾವು ಮಾಡುವಂತಹ ಜನರ ಸಹವಾಸ, ನೀವು ಯಾವ ವ್ಯಕ್ತಿ ಸಹವಾಸ ಮಾಡ್ತೀರೋ ನಿಮ್ಮ ಕಾರ್ಡ್ ಹಾಗೆ ಕ್ರಿಯೇಟ್ ಆಗುತ್ತೆ. ಆ ಕಾರ್ಡ್ನ ಮುಖಾಂತರ ಅವನ ಒಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅದು ಹಂಗೆ ರಿಸೀವ್ ಆಗುತ್ತೆ. ಯಾಕೆ ಒಬ್ಬ ವ್ಯಕ್ತಿ ಗ್ರೋತ್ ಆದ್ಮೇಲೆ ಅವನ ಜೀವನದಲ್ಲಿ ಹಂತವಾಗಿ ಗ್ರೋತ್ ಆಗ್ತಾನೆ ಹೋಗ್ತಾನೆ. ಉದಾಹರಣೆ, ತುಂಬಾ ಜನ ಶ್ರೀಮಂತರಿದ್ದಾರೆ. ಒಬ್ಬ ವ್ಯಕ್ತಿ ಪ್ರಖ್ಯಾತ ಆದ ಅಂದ್ರೆ ಅವರ ಹೆಸರು ಉತ್ತುಂಗಕ್ಕೆ ಹೋಗ್ತಾ ಇರ್ತಾರೆ. ಕಾರಣ ಏನಂದ್ರೆ ಆ ವ್ಯಕ್ತಿ ಅಂತವರ ಸಹವಾಸವನ್ನೇ ಮಾಡ್ತಾ ಇರ್ತಾನೆ ಅಲ್ವಾ? ಯಾರೀಗ ನಾನು ಯಾವುದೋ ಒಂದು ಹೆಸರು ಮಾಡಿರ್ತೀರಾ ಅಂತ ಅನ್ಕೊಳ್ಳಿ ಸರ್. ಈಗ ಅದಕ್ಕೂ ಮೀರಿದಂತಹ ಸಹವಾಸಗಳನ್ನೇ ನೀವು ಮಾಡ್ತಾ ಇರ್ತೀರ ಹೊರತು ಅದಕ್ಕಿಂತ ಕೆಳಮಟ್ಟದ ಸ್ನೇಹಿತರನ್ನ ನೀವು ತಗೊಳಕ್ ಹೋಗಲ್ಲ. ಕಾರಣ ಜನ ನನ್ನನ್ನು ಏನು ಅನ್ಕೊಂತಾರೆ, ನೀವು ಸಮಾಜಕ್ಕೆ ಏನು ಮಾಡ್ತೀರಾ, ತಾಳೆ ಮಾಡಿ ಯೋಚನೆ ಮಾಡ್ತೀರಾ.
ಬಟ್ ಅದೇನಾಗುತ್ತೆ ಅಂದರೆ ಈ ಪಾಸಿಟಿವ್ ಎನರ್ಜಿ ಕನೆಕ್ಷನ್ಸ್ ಇರೋವಂಥ ವ್ಯಕ್ತಿಗಳೊಟ್ಟಿಗೆ ನಮ್ಮ ಯಾವಾಗ ವ್ಯವಹಾರಗಳೆಲ್ಲ ನಡೀತಾ ಹೋಗುತ್ತೆ, ಮಾತುಕತೆ ನಡೀತಾ ಹೋಗುತ್ತೆ, ಅವರಿಂದ ನಾವು ಯಾವಾಗಲೂ ಕಲಿಕೆ ಏನೋ ಒಂದು ಕಲಿತಾ ಇರ್ತೀವಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ, ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಹತ್ರ ಯಾಕೆ ತುಂಬ ಮಾತಾಡೋದಕ್ಕೆ ತೊರಿತಾನೆ, ಟೈಮ್ ಕೇಳ್ತಾನೆ ನನ್ನ ಹತ್ರ. ಕಾರಣ ಏನೋ ತಿಳ್ಕೊತೀನಿ ನಾನು ಅವ್ರ ಹತ್ರ ಏನೋ ಒಂದು ಇರುತ್ತೆ, ಪಾಸಿಟಿವ್ ಥಿಂಗ್ಸ್ ಇರುತ್ತೆ, ಪಾಸಿಟಿವ್ ಆ ಎನರ್ಜಿ ಅನ್ನೋದು ಅವ್ನಿಗೆ ವರ್ಕ್ ಮಾಡ್ತಾ ಇರುತ್ತೆ. ನಾನು ಏನೋ ತಿಳ್ಕೊಬೇಕು, ಒಂದು ಟ್ರಿಕ್ ಸಿಕ್ಕಿದ್ರೆ ಸಾಕು. ಅದೇ ಏನು ಮಾಡ್ದಾನೆ ಸಾಮಾನ್ಯ ಈ ಕಾಲೇಜ್ ಹುಡುಗರುಗಳು ನೋಡಿ, ಅಥವಾ ಒಂದು ಈ ಎಲ್ಲ ಮುಗಿದ ಮೇಲೆ ಒಂದು 2 ವರ್ಷ ಮನೇಲಿದ್ರು ಅಂದ್ರೆ ಅವ್ರು ಇನ್ನೇನಿಲ್ಲ, ಇನ್ನು ನಿರುದ್ಯೋಗಿಗಳು ಅಂತ ಕರಿಬೇಕು. ಯಾಕೆಂದರೆ ಅವ್ರ ಲೈಫಲ್ಲಿ ಅವರು ಇನ್ನು ನಾನು ಮುನ್ನುಗ್ಗಬೇಕು, ಏನೋ ನಾನು ಸಾಧಿಸ್ಬೇಕು ಅನ್ನೋ ಮೈಂಡ್ಸೆಟ್ ಬರೋದೇ ಇಲ್ಲ. ಸಾಮಾನ್ಯ ಈಗ ಒಂದು ಖುಷಿ ವಿಚಾರ ಏನಂದರೆ ಯೂಟ್ಯೂಬ್ ಅದು ಇದು ಅಂತ ಎಲ್ಲ ಸ್ಟಾರ್ಟ್ ಆದಮೇಲೆ ಒಂದಷ್ಟು ಯೂಟ್ಯೂಬಲ್ಲಿ ಹರ್ನ ಮಾಡ್ಬೋದು ಅಂತಲಾರು ಒಂದಷ್ಟು ಯುವ ಜನತೆ ಒಂಚೂರು ಕಾರ್ಯೋನ್ಮುಖರಾಗಿದ್ದಾರೆ. ಅದೊಂದು ಅವ್ರಿಗೆ ಪ್ಲಸ್ ಪಾಯಿಂಟ್. ಅದರಲ್ಲಿ ಒಂದು ಇರೋದೆಲ್ಲ ನೆಗೆಟಿವೇ ನೋಡಬೇಡ, ಒಂದು ಪ್ಲಸ್ ಪಾಯಿಂಟ್ ಕೂಡ ಇದೆ. ಸೊ ಈ ವ್ಯಕ್ತಿಗಳೇನಾಗ್ತಾರೆ ಅಂದರೆ ಇನ್ನೂ ಹೆಚ್ಚಿನ ವ್ಯಕ್ತಿಗಳೇನಾಗ್ತಾರೆ ಬೇಡ್ದೇನೆ ಇರೋರು, ಈ ಒಂದು ತುಂಬ ದುಶ್ಚಟಗಳಿರುವಂಥವ್ರು ಅಥವಾ ಏನೋ ಒಂದು ಬೇರೆ ಬೇರೆ ಕೆಲಸಗಳಿಗೆ ನಮ್ಮನ್ನ ಮೋಟಿವೇಟ್ ಮಾಡೋವಂಥವ್ರೆ ಅವ್ರ ಸುತ್ತಾಗ ಸಂಪೂರ್ಣವಾಗಿ ಅವರ ಯಾವಾಗ ಡ್ಯಾಮೇಜ್ ಆಗುತ್ತೆ, ಅವರ ಚಕ್ರಗಳು ಕೂಡ ಫುಲ್ ಸಂಪೂರ್ಣವಾಗಿ ಯಾವಾಗ ಬ್ಲಾಕೇಜ್ ಆಯಿತು ಆ ವ್ಯಕ್ತಿ ಅತಂತ್ರ ಸ್ಥಿತಿಗೆ ಬಿಡ್ತಾನೆ. ಹೆಂಗೆ ಅಂದರೆ ಯಾವುದು ಕೂಡ ಸಿಗಲ್ಲ ಅವನಿಗೆ. ಮದುವೆಯಿಂದ ಹಿಡಿದು ಅವ್ನು ಅಂದ್ಕೊಂಡಂಗೆ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ, ಕೈ ಹಾಕಿದ್ರು ಲಾಸು. ಬಿಕಾಸ್ ಅದು ಹೆಂಗೆ ನೀನು ಕ್ಲಿಕ್ ಮಾಡಬೇಕು ಅನ್ನುವಂತಹ ಮಾಹಿತಿ ನೀಡುವಂಥ, ಮಾಹಿತಿ ಬಿತ್ತರಿಸುವಂಥ ನಿಮಗೆ ವೇಗಳೇ ಓಪನ್ ಆಗಲ್ಲ, ಆ ವ್ಯಕ್ತಿಗಳೇ ಕನೆಕ್ಟ್ ಆಗಲ್ಲ. ಸರ್ ನೀವು ವ್ಯಾಪಾರ ಇದನ್ನೆಲ್ಲ ಮಾಡೋರಿಗೆ 100% ಕಾರ್ಡ್ ಕಟಿಂಗ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಬಳಿ ಆ ಒಂದು ಪಾಸಿಟಿವ್ ಎನರ್ಜಿ ಇರೋರು ಬರ್ತಾರೆ, ನೆಗೆಟಿವ್ ಎನರ್ಜಿ ಇರೋರು ಬರ್ತಾರೆ. ಅವ್ರ ಜೊತೆ ನೀವು ಜಸ್ಟ್ ಓಕೆ ಸರ್ ಆಯಿತು, ಇಷ್ಟು ಪೇಮೆಂಟ್ ಆಯಿತು, ಇಷ್ಟು ದುಡ್ಡು ಕೊಡಿ, ಹಿಂಗೆ ತೊಗೋತೀರಾ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಆ ಮಾತುಕತೆಯಲ್ಲಿ ನಿಮ್ಮ ವಿಶುದ್ಧ ಚಕ್ರ ಬ್ಲಾಕೇಜ್ ಆಗುತ್ತೆ. ನೋಡಿ ನಾನು ತುಂಬ ಚೆನ್ನಾಗಿತ್ತು ಮೇಡಮ್, ನನ್ನ ಹೋಟ್ಲೆಲ್ಲ ತುಂಬ ಚೆನ್ನಾಗಿ ನಡೀತದೆ, ಸಡನ್ನಾಗಿ ಏನಾಯ್ತು ಅಂತಿಲ್ಲ 2 ವರ್ಷದಿಂದ ಸಂಪೂರ್ಣವಾಗಿ ಏನು ಬಿಸ್ನೆಸ್ ಆಗ್ತಾಯಿಲ್ಲ ಮೇಡಮ್, ಲಾಸನ್ನು ನಡೆಸ್ತಾ ಇದ್ದೀನಿ, ಇವತ್ತು ಕೈಯಿಂದ ಅಮೌಂಟ್ ಹಾಕಿ ನಡೆಸ್ತಾ ಇದ್ದೀನಿ. ಈ ಎಲ್ಲ ಉದಾಹರಣೆಯನ್ನು ಕೊಟ್ಟಂಥವ್ರು ಅವರ ಹಿನ್ನೆಲೆಯನ್ನು ವಿಚಾರಿಸಿದಾಗ ಅವರಿಗೆ ತುಂಬ ಫ್ರೆಂಡ್ ಸರ್ಕಲ್ ಇರುವಂಥದ್ದು, ಅದನ್ನು ನಾನು ನೋಡುವಂಥದ್ದು. ಅದು ಹೆಂಗಸರು ಇರ್ಬೋದು ಅಥವಾ ಗಂಡು ಮಕ್ಳು ಇರ್ಬೋದು. ಆ ಫ್ರೆಂಡ್ ಸರ್ಕಲಲ್ಲಿ ಏನಾಗುತ್ತೆ ಅಂದರೆ ಅವರ ನೆಗೆಟಿವ್ ಎನರ್ಜಿಯನ್ನು ನೀವು ರಿಸೀವ್ ಮಾಡಿ ಅವರೇನೋ ಅನುಭವಿಸ್ಬೇಕು ಅಂತ ಇರುತ್ತೆ ಲಾಸಸ್ನ. ಸೊ ಆ ಕರ್ಮ ನಿಮಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಎಷ್ಟೋ ಜನ ಸರ್ ಈ ಬೆಂಗಳೂರಿಂದ, ಮೈಸೂರು, ತುಂಬ ಕಡೆ, ಈವನ್ನು ತುಮಕೂರಿಂದ ಎಷ್ಟೋ ಜನ ಬರೀ ಬಿಸ್ನೆಸ್ ಮ್ಯಾನ್ಗಳ ನೀವು ನಂಬಲಿಕ್ಕಿಲ್ಲ. ಅದರಲ್ಲೂ ನಮ್ಮ ಬಳಿ ಹೆಚ್ಚೆಚ್ಚು ಬರೋರು ಯಾರು ಅಂತಂದರೆ ಈ ಏನು ಕನೆಕ್ಷನ್ಸ್ ಅಂತ ಗೊತ್ತಿಲ್ಲ, ಸೇಟುಗಳು ತುಂಬ ಬರ್ತಾರೆ. ಅವರು ಒಂದೇ ಹೇಳೋದು, ರೇಖಿ ಒಂದ್ಸಲ ಶಕ್ತಿಪಾತ ಆದರೆ ಸಾಕು. ಒಂದ್ಸಲ ಶಕ್ತಿ 100% ಕಾರ್ಡ್ ಕಟಿಂಗ್ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಶಕ್ತಿಪಾತ ಆಗಿರಲೇಬೇಕು. ರೇಖಿ ದೀಕ್ಷೆನ ಕೊಟ್ಟಿಲ್ಲ ಅಂದರೆ ಕಾರ್ಡ್ ಕಟ್ಟಿ ಕೈ ಹಾಕಲ್ಲ. ಯಾಕೆಂದರೆ ಅವರಲ್ಲಿರುವಂಥ ಫುಲ್ ನೆಗೆಟಿವ್ಸು ನಮಗೆ ಕನೆಕ್ಟ್ ಆಗುವಂಥದ್ದಾಗುತ್ತೆ. ಒಬ್ಬರ ಕರ್ಮಕ್ಕೆ ಕೈ ಹಾಕೋದು ಅದು ಅಷ್ಟು ಈಸಿನೂ ಅಲ್ಲ, ಆ ವಿದ್ಯೆ ಒಳಗೆ ಓದೋರ್ಗೆ ಅಷ್ಟೇ ಗೊತ್ತಿರುತ್ತೆ. ಒಮ್ಮೆ ಕಾರ್ಡ್ ಕಟಿಂಗ್ ಪಡೆದು ನಂತರ ಅವರು ಹೆಂಗೆ ಅಂದರೆ ನೀವು ನಂಬಲಿಕ್ಕಿಲ್ಲ, ಪ್ರತಿ 3 ತಿಂಗಳು 6 ತಿಂಗಳು ಬಂದು ಕಾರ್ಡ್ ಕಟಿಂಗ್ ಮಾಡಿಸ್ಕೊತಾರೆ. ಯಾಕೆಂದ್ರೆ ಅವ್ರು ವೇಕಿ ಮಾಡೋದಕ್ಕೆ ಟೈಮ್ ಇಲ್ಲ. ಬಟ್ ಈ ಜನರ ಕಮ್ಯುನಿಕೇಶನ್ ಇದ್ದೇ ಇರುತ್ತೆ, ಮಾಡ್ಕೋಬಹುದು. ಸೊ ಈ ಜನರ ನಡುವೆ ಒಡನಾಟ ಇದ್ದೇ ಇರುತ್ತೆ. ಅವ್ರು ಹೆಂಗೆ ಅಂದ್ರೆ ಅವ್ರ ಬಿಸ್ನೆಸ್ ಒಂದು ಸ್ವಲ್ಪ ಡಲ್ ಆಯ್ತು ಅಂತಿದಾಗೆ ಬರೋದು ಕಾರ್ಡ್ ಕಟಿಂಗ್ ಒಳಗಾಗೋದು. ಯಾಕೆಂದ್ರೆ ಇದನ್ನ ಅವ್ರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಇದನ್ನು ಪಾರ್ಟ್ ಆಫ್ ಲೈಫ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅದರಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಇದನ್ನೇ ಅವ್ರು ಅದು ಮಾಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಕಾರ್ಡ್ ಕಟಿಂಗ್ಸ್ ಮಾಡೋದ ನಂತರ ಹೇಗಿರಬೇಕು ಅಂತ ಹೇಳ್ತೀವಿ. ಈಗ ನಮ್ಗೆ ಯಾವುದೂ ಬಿಸ್ನೆಸ್ ಇಲ್ಲ, ನಾವು ನಮ್ಮ ಲೈಫಲ್ಲಿ ಯಶಸ್ವಿ ನಾವು ಪಡಿಬೇಕು ಮೇಡಮ್, ನಮ್ಮ ಜೀವನದಲ್ಲಿ ನಾವೇನೋ ಹರ್ನು ಮಾಡಬೇಕು, ಈ ಥರ ಮೈಂಡ್ ಸೆಟ್ ಇತ್ತು ಅಂದರೆ ಕಾರ್ಡ್ ಕಟಿಂಗ್ ಒಳಗಾದ ನಂತರ ನೀವು ಡೈಲಿ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಬರಲಿ ಸರ್. ನಾ ಹೇಳಿದ್ನಲ್ಲ ಆ ಇಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಏನೂ ಇಲ್ದೇ ಇರೋವಂಥ ಒಬ್ಬ ವ್ಯಕ್ತಿ ಅವನ ಲೈಫಲ್ಲಿ ಅದ್ಭುತವಾಗಿ ಮೋಟಿವೇಟ್ ಆಗಿ ಬೇರೆ ಬೇರೆ ವೇಗಳಲ್ಲಿ ಅವ್ನಿಗೆ ಗೊತ್ತಿಲ್ಲದ ಅವಕಾಶಗಳನ್ನು ಅವನು ಕೈಚಾಚಿ ಹೋಗಿ ಈಗ ಅದ್ಭುತವಾದ ಲೈಫನ್ನು ಬಿಲ್ಡ್ ಮಾಡಿದ್ದಾನೆ. ಜಾತಕವನ್ನು ಉಲ್ಟಾ ಮಾಡುವಂಥ ತಾಕತ್ತಿದೆ ಅದಕ್ಕೆ. ಇನ್ನು ನಿಮ್ಮ ಲೈಫನ್ನು ಏನು ಮಾಡ್ಬೋದು. ಬಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಕಾರ್ಡ್ ಕಟಿಂಗ್ ಯಾಕಬೇಕಂದ್ರೆ ನಿಮ್ಮ ಜನ್ಮ ಈ ನಮ್ಮ ಚಕ್ರಗಳು ಅನ್ನೋದು ಜನ್ಮಗಳ ಕರ್ಮಗಳನ್ನು ರಿಸೀವ್ ಮಾಡುತ್ತೆ. ಅದು ನಿಮ್ಗೆ ಗೊತ್ತು, ನಾನು ಹಿಂದಿನ ಎಪಿಸೋಡ್. ಸೊ ಹಿಂದಿನ ಜನ್ಮಗಳು ನೀವೇನು ಕರ್ಮ ಮಾಡಿರ್ತೀರೋ, ಯಾರಿಗೆ ಮೋಸ ಮಾಡಿರ್ತೀರೋ, ಯಾರಿಗೆ ಅನ್ಯಾಯ ಮಾಡಿರ್ತೀರೋ, ಯಾರು ಶಾಪ ಕನೆಕ್ಟ್ ಆಗಿದೆಯೋ, ನಿಮ್ಮ ಚಕ್ರಗಳು ಏನು ಒತ್ತಿ ಬಂದಿದೆಯೋ ಗೊತ್ತಿಲ್ಲ, ನಮ್ಮ ಆತ್ಮ ಏನು ತೊಗೊಬಂದಿದೆ ನಮಗೆ ಗೊತ್ತಿಲ್ಲ. ಸೊ ಅದೆಲ್ಲವೂ ಕೂಡ ಈ ಕಾರ್ಡ್ ಕಟಿಂಗ್ ಅನ್ನೋದು ಅದ್ಭುತವಾದ ಕ್ರಿಯೆ. ಸೊ ಅದನ್ನು ನಾವು ಮಾಡೋವಂಥದ್ದು ಹೈಯರ್ ಡೈಮೆನ್ಷನ್ಸಲ್ಲೇ ಎನರ್ಜಿ ಕನೆಕ್ಟ್ ಮಾಡಿ ಕಟ್ ಮಾಡುವಂಥದ್ದು. ಯಾಕೆಂದರೆ ಕಾರ್ಡ್ ಕಟಿಂಗ್ ಆದವರು ಅವರ ಅನುಭವ ಹೇಳ್ತಾರೆ, ಮೇಡಮ್ ಫುಲ್ ಬಾಡಿ ಪೇನ್ ಮೇಡಮ್, ಫುಲ್ ಚೆಸ್ಟ್ ಹತ್ರ ಪೇನ್ ಮೇಡಮ್, ಎಲ್ಲ ಇರ್ತಾರೆ ಸರ್. 60-70 ಕಿಲೋಮೀಟ್ರ್ ದೂರದಲ್ಲಿ ಆನ್ಲೈನಲ್ಲಿ ನಡೆಯೋ ಒಂದು ಕ್ರಿಯೆಗೆ ನಿಮ್ಗೆ ಅಷ್ಟು ಬಾಡಿ ಪೇನ್ ಬರುತ್ತೆ ಅಂದರೆ ದಟ್ ಈಸ್ ನಾಟ್ ಈಸಿ. ಆ ವಿದ್ಯೆ ಒಳಗಡೆ ಹೋಗೋರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾರ್ಡ್ ಕಟಿಂಗ್ ಅವಶ್ಯಕತೆ ಇದೆ.
ರೇಖೆ ಅವಶ್ಯಕತೆ ಇದೆ. ಕಡೆ ಪಕ್ಷ ನಿಮಗೆ ನಿಮ್ಮನ್ನು ನೀವು ನಿಭಾಯಿಸೋಕೆ ನನಗೆ ಅಷ್ಟೆಲ್ಲ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅನ್ನೋಂಥವ್ರು ಕಾರ್ಡ್ ಕಟಿಂಗ್ ಹೋಗ್ಬೋದು. ನೋಡಿ, ನೀವು ವ್ಯಾಪಾರ ವ್ಯವಹಾರ ಏನೇ ಮಾಡೋವಂಥವ್ರು, ಬಿಸ್ನೆಸ್ ಮಾಡೋವಂಥವ್ರು ಒಮ್ಮೆ ರೇಖಿ ದೀಕ್ಷೆ ಪಡೆದು ಕಾರ್ಡ್ ಕಟಿಂಗ್ಸ್ ತೊಗೊಳ್ಳೋಂಥದ್ದು ಮಾಡಿ. ಸರ್ ಅವ್ರು ಹೆಂಗೆ ಅಡಿಕ್ಟ್ ಆಗ್ತಾರೆ ಅಂದರೆ ಅವರಿಗೆ ಗೊತ್ತಿದ್ದಾನೆ 6 ಮಂತ್ಸು 3 ಮಂತ್ಸ್ಗೊಮ್ಮೆ ಅವರೇ ಕಾರ್ಡ್ ಕಟಿಂಗ್ ಬರ್ತಾರೆ. ಎಸ್ ಮೇಡಮ್ ಯಾಕೆಂದರೆ ಈ ಒಂದು ಎಲ್ಲವನ್ನು ಮಾಡಿಸ್ಕೊಂಡು ಅವರ ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡಿದವರು ಇದ್ದಾರೆ. 25 ವರ್ಷದಿಂದ ಸೇಲೇ ಆಗ್ತಾಯಿಲ್ಲ ಮೇಡಮ್ ಅಂತ ಅಂದ್ಕೊಂಡು ಅವ್ರ ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿಕೊಂಡು ಕೋಟಿಗಟ್ಟಲೆ ಅವ್ರ ಪ್ರಾಪರ್ಟಿ ಸೇಲ್ ಆಗಿರೋದಿದೆ. ತುಂಬ ಕೆಲಸಗಳಾಗಿದೆ ಸರ್. ಅದು 1 2 ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಾರ್ಡ್ ಕಟಿಂಗ್ ಆದವರು ನೀವು ನನ್ನ ಚಾನಲಲ್ಲಿ ನನ್ನ ಸ್ಟೂಡೆಂಟ್ಗಳ ಒಂದು ಅಭಿಪ್ರಾಯ ಕೇಳಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಓಕೆ, ಯಾಕೆಂದರೆ ಅವರೆಲ್ಲ ಮುಕ್ತವಾಗಿ ಹೇಳ್ತಾನೆ ಇರ್ತಾರೆ, ಅದು ಬರ್ತಾನೆ ಇರುತ್ತೆ. ಹಾಗಾಗಿ ಯಾರೇ ಆದರೂ ಅಷ್ಟೇ, ನಿಮ್ಮ ವ್ಯಾಪಾರದಲ್ಲಿ ಸಕ್ಸಸ್ ಅನ್ನೋದು ಬೇಕಾ? ಏನೇನೋ ಪೂಜೆಗಳನ್ನ ಮಾಡಿಸಿದ್ದೀರಾ, ಏನೇನೋ ಮಾಡಿದ್ದೀರಾ, ಒಮ್ಮೆ ಕಾರ್ಡ್ ಕಟ್ಗೆ ಒಳಗಾಗಿ ಅದರ ಅನುಭವವನ್ನು ಪಡೀರಿ. ಮತ್ತು ಸಕ್ಸಸ್ ಅನ್ನೋದನ್ನು ನೀವು ಹೇಗೆ ಅದು ನಿಮ್ಮ ಹತ್ರ ಬರಬೇಕು ಅಂದಾಗ ನಿಮ್ಮ ಹತ್ರ ಇರೋ ಈ ನೆಗೆಟಿವ್ಸ್ ಕಾರ್ಡ್ಗಳ ಫಸ್ಟು ಅದರಿಂದ ನೀವು ಮುಕ್ತರಾಗುವಂಥದ್ದನ್ನು ಮಾಡಿ 100% ಅದ್ಭುತವಾದ ರಿಸಲ್ಟನ್ನು ಪಡಿತೀರಾ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ನಿಜವಾಗ್ಲೂ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನೋಡಿ, ಇದು ಸುಮಾರು ಜನ ವ್ಯಾಪಾರ ವಹಿವಾಟನ್ನು ಮಾಡೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ರೇಖಿ ದೀಕ್ಷೆ ಒಂಥರ ಆದರೆ ಕಾರ್ಡ್ ಕಟ್ಟಿಂಗ್ ಮಾಡಿಕೊಂಡು ಕೂಡ ಒಂದಿಷ್ಟು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಗೀತಾ ಚಂದ್ರಶೇಖರ್ ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನುವಂಥ ಮನೋಭಿಲಾಷೆ ನಂದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೂ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಅದ್ರ ಬಗ್ಗೆನೂ ಮೇಡಮ್ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.